ಸ್ನೇಹಿತರೆ, ಎಲ್ರಿಗೂ ನಮಸ್ತೆ. ನಾನು ಇವಾಗ ಹೈದರಾಬಾದಿಗೆ ಲೋಡಿಗೆ ಬಂದಿದ್ದೆ. ಹೈದರಾಬಾದ್ ಲೋಡಿಂಗ್ ಸ್ಟಾರ್ಟ್ ಆಯಿತು. ಅಂದರೆ ಇದು ಪ್ಲಾಸ್ಟಿಕ್ ರೋಲು, ಅಂದರೆ ಪ್ಲಾಸ್ಟಿಕ್ ಚೀಲ, ಅದನ್ನು ರೋಲ್ ಮಾಡಿ ಹೇಳೋದು. ಒಂದೊಂದೇ ರೋಲ್ ಹಂಗೆ ನೋಡಿ ಎತ್ತಿ 2, 4, 5 ಜನ ಒಂದೇ ಸಲ ಆ ರೋಲ್ನ ಎತ್ತಿ ಮೇಲೆ ಹಾಕ್ಬಿಟ್ಟು ಫುಲ್ ಹೈಟಾಗಿ ಲೋಡ್ ಮಾಡ್ತಾರೆ ನೋಡಿ. ಅಂತೂ ಇಂತೂ ಲೋಡ್ ಆಗ್ತಾ ಬಂತು. ಲೋಡೆಲ್ಲ ಮಾಡಿದ್ರು. ಆಮೇಲೆ ತರಪತ್ರಿ ಹಾಕಿದ್ರು. ತರಪತ್ರಿ ಎಲ್ಲ ನಾನು ಜೊತೆಗೆ ಸೇರಿದೆ, ಹಾಕಿದೆ. ಆಮೇಲೆ ಹಗ್ಗ ಎಲ್ಲ ಗಟ್ಟಿಯಾಗಿ ಕಟ್ಬಿಟ್ಟು ಹಿಂದ್ ಕಡೆ ಬೊಂಬೆ ಕಟ್ಟು ಅದೆಲ್ಲ ಹಾಕ್ಬಿಟ್ಟು, ಅಂದರೆ ರೋಲ್ ಅಲ್ವಾ, ರೋಲ್ ಆಗುತ್ತೆ. ಅದನ್ನು ಹಾಕ್ಕೊಂಡು ಮುಂದೆ ಬಂದೆ. ಬಿಲ್ ಸಿಕ್ತು, ತೂಕ ಎಲ್ಲ ಆಯಿತು. ಗಾಡಿ ತೂಕ ಮಾಡಿದ್ವಿ, ಬಿಲ್ ಸಿಕ್ತು. ಹಂಗೇ ಸೆಕ್ಯೂರಿಟಿ ಕಾಯ್ತಾ ಇದೆ, ಹೋಗಪ್ಪ ಒಂದ್ಸಲ ಹೊರಗಡೆ ಅಂತ. ಸೆಕ್ಯೂರಿಟಿಗೆ ಬಾಯ್ ಅಂತ ಹೇಳ್ಕೊಂಡು ಸೀದಾ ಒಂದೇ ಏನು ಆ್ಯಡ್ ಬ್ಲೂ ಹಾಕೋಕ್ಕೆ ಆ್ಯಡ್ ಬ್ಲೂ ಫುಲ್ ಮಾಡಿದೆ. ಆ್ಯಡ್ ಬ್ಲೂ ಇತ್ತು, ಆ್ಯಡ್ ಬ್ಲೂ ಫುಲ್ ಮಾಡಬೇಕಲ್ಲ ಬೇಸಿಕ್ಸ್ಗೆ. ಅಲ್ಲಿಂದ ಪಿರಿ ಮಳೆಗೆ ಬರ್ತಾ ಇದ್ದೀನಿ ನೋಡಿ. ಫುಲ್ ಮಳೆ ಬರ್ತಾಯಿತ್ತು. ಅಲ್ಲಿಂದ ಪೆಟ್ರೋಲ್ ಪಂಪಿಗೆ ಬಂದೆ. ಡೀಸೆಲ್ ಹಾಕಬೇಕು ಅಂತೇಳಿ ಡೀಸೆಲು ಸ್ಟಾರ್ಟ್ ಆಯಿತು. ಡೀಸೆಲ್ ಹಾಕೋಕ್ಕೆ ಹಂಗೇ ಅವ್ನು ಸ್ವಲ್ಪ ಡೀಸೆಲ್ ಗನ್ನು ಟ್ಯಾಂಕಿ ಒಳಗಡೆ ಇಟ್ಟು ಆರಾಮಾಗಿ ಕೂತ, ಅಂದರೆ ಫುಲ್ ಆಗಬೇಕಲ್ಲ. ಹಂಗೆ ಫುಲ್ ಆಯಿತು. ಡೀಸೆಲ್ ಫುಲ್ ಆಯಿತು ನೋಡಿ, ಬಾಯಿ ತನಕ ಬಂತು. ನಾನು ಡೀಸೆಲ್ಲು ಎಲ್ಲ ಹಾಕಿದಂಥ ಮೀಟ್ರ್ ನೋಡ್ಬೇಕಾದ್ರೆ 13,801 ರೂಪಾಯಿ 50 ಪೈಸೆ. ಅಲ್ಲಿಂದ ನೇರ ಬಂದೆ, ಗುಂಡ್ಯದ ಹತ್ರ ಬಂದು ನಿದ್ದೆ ಬರ್ತಾಯಿತ್ತು. ಹಂಗೇ ಮೇಲ್ಗಡೆಯಿಂದ ಬಸ್ಗಳು ಬರ್ತಾಯಿದ್ವು. ಆ ಟೈಮಲ್ಲಿ ದರ ಅಂತ ಬಸ್ ಬರುವಾಗ ನಾವು ಚೊಚೋ ಮಾಡು ಅಂತೇಳಿ ಗುಡ್ ನೈಟ್ ಮಾಡ್ಕೊಂಡು ಅಲ್ಲೇ ಮಲಗಿದೆ. ಬೆಳಿಗ್ಗೆ 6 ಗಂಟೆಗೆ ಎದ್ದೆ. ಬೆಳಿಗ್ಗೆ 6 ಗಂಟೆ ಒಂದು ಟೀ ಕುಡ್ಕೊಂಡೆ. ಅಲ್ಲಿಂದ ನೇರ ಬಿಟ್ಟೆ ಶಿರಾಡಿ ಘಾಟಿ. ಆರಾಮಾಗಿ ಬರ್ಬೋದು, ಬಸ್ಸು ಇಲ್ಲ. ಇವಾಗ ಇರೋದೇ ಏನು ಗೊತ್ತಾ, ಟ್ಯಾಂಕರ್, ಖಾಲಿ ಟ್ಯಾಂಕರ್ಗಳು ದರ ಅಂತ ಇಳಿಯುತ್ತೆ. ಇದು ಮೊನ್ನೆ ಭೂಕುಸಿತ ಆಯ್ತಲ್ಲ, ಅದೇ ಜಾಗ ಸ್ವಲ್ಪ ಆಗಿರೋದು. ಹಂಗೇ ಮುಂದೆ ಹೋಗ್ಬೇಕಾದ್ರೆ ಟರ್ನಿಂಗಲ್ಲಿ ಒಂದು ಟ್ಯಾಂಕರ್ ಬಂತು ನೋಡಿ. ಯಪ್ಪ ಏನು ಸ್ಪೀಡ್ ಬರ್ತಾರಪ್ಪ, ಸ್ಲೋನು ಬರೋಲ್ಲ, ಏನಿಲ್ಲ. ಖಾಲಿ ಗಾಡಿ ಅಲ್ವಾ, ಗಡಗಡ ಅಂತ ಹಾಕ್ಕೊಂಡು ಬರ್ಬಿಡ್ತಾರೆ. ಹಂಗೇ ನಮ್ಮ ನ್ಯೂ ಸ್ಟಾರ್ ಹೋಟೆಲ್ ಹತ್ರ ಸೈಡ್ ಹಾಕಿದೆ. ಅಲ್ಲಿ ಒಳ್ಳೆ ಬೆಳಿಗ್ಗೆ ನಾಷ್ಟ ಸಿಗುತ್ತೆ. ಎಲ್ಲ ನಾಷ್ಟ ಮಾಡಬೇಕಾದ್ರೆ ಮೊದಲು ಮುಖ ಎಲ್ಲ ತೊಳ್ಕೊಂಡೆ. ಆಮೇಲೆ ನಾಷ್ಟಕ್ಕೆಲ್ಲ ರೆಡಿ ಮಾಡಿದೆ. ಅಲ್ಲಿ ನೋಡಬೇಕಾದ್ರೆ 2 ಯಾವ ಥರ ಕೋಳಿ ಅಂತ ಗೊತ್ತಿಲ್ಲ, ಗೊತ್ತಿದ್ದವ್ರು ಕಮೆಂಟ್ ಹಾಕಿ. ಇದು ಡಾಕ್, ಇದು ನನಗೆ ಗೊತ್ತು, ಬಾತುಕೋಳಿ. ಇದು ಗೊತ್ತಿಲ್ಲ, ಇದ್ರ ಹೆಸರು ಗೊತ್ತಿಲ್ಲ, ಗೊತ್ತಿದ್ದವ್ರು ಕಮೆಂಟ್ ಹಾಕಿ. ಅಲ್ಲಿಂದ ಒಳ್ಳೆ ಕಲ್ತಪ್ಪ ಮೀನು ಸಾರು, ಮೀನು ಕರಿ, ಸಾರಲ್ಲ ಮೀನು ಕರಿ, ಅದನ್ನು ತಿಂದ್ಕೊಂಡು ಆರಾಮಾಗಿ ಕಲ್ತಪ್ಪ ತಿಂದ್ಕೊಂಡು ಅಲ್ಲಿಂದ ನೇರ ಬಿಟ್ಟೆ. ಕಲ್ತಪ್ಪ ಸಖತ್ತಾಗಿತ್ತು. ಅಲ್ಲಿಂದ ನೇರ ಬಿಟ್ಟೆ ಸಕಲೇಶಪುರ ಕಡೆಗೆ. ಸಕಲೇಶಪುರದಲ್ಲಿ ಹಳೆ ರೋಡ್ ಇದು, ಅಂದರೆ ಮೊದಲು ಹಳೆ ರೋಡಲ್ಲಿ ಹೋಗ್ತಾಯಿದ್ವಿ ಬೆಂಗಳೂರಿಗೆ ಹೋಗೋದಾದ್ರೆ. ಇವಾಗ ಬೈಪಾಸ್ ಆಗಿಬಿಟ್ಟಿದೆ. ಈ ಹಳೆ ರೋಡ್ ನೋಡಿ ಎಷ್ಟು ಫ್ರೀ ಆಗಿದೆ, ಆರಾಮಾಗಿ ಬರ್ಬೋದು. ಏನು ಟೆನ್ಷನ್ ಇಲ್ಲ, ಟ್ರಾಫಿಕ್ ಇರಲ್ಲ, ಏನಿಲ್ಲ, ಆರಾಮಾಗಿ. ಮೊದಲಂಗೆ ಗೊತ್ತಾ, ಈ ರೋಡಲ್ಲಿ ಆ ಕಡೆಯಿಂದ ಈ ಕಡೆ ಬರಬೇಕಾದ್ರೆ ಅರ್ಧ ಗಂಟೆ ಆಗ್ತಾಯಿತ್ತು, ಅಷ್ಟು ಟ್ರಾಫಿಕ್ಕು. ಲಾರಿಗಳು, ಬಸ್ಗಳು ಎಲ್ಲ ಇದರಲ್ಲಿ ಇದೇ ರೋಡಲ್ಲಿ ಹೋಗ್ತಾಯಿದ್ದಿದ್ದು. ಹಂಗಾಗಿ ಟ್ರಾಫಿಕೆಲ್ಲ ಇತ್ತು. ಇವಾಗ ಆರಾಮಾಗಿ ಡೇ ನೈಟೆಲ್ಲ ಟ್ರಾಫಿಕ್ ಇತ್ತು ಅವಾಗ, ಮೊದಲೆಲ್ಲ. ಇವಾಗ ಆರಾಮಾಗಿ ಗಾಡಿ ಓಡಿಸ್ಕೊಂಡು ಬರ್ಬೋದು. ಹಂಗೆ ಮುಂದೆ ಬಂದೆ, ಸೀದಾ ಬಂದೆ. ಆಮೇಲೆ ನಾನು ಬೇಲೂರು ರೋಡ್ ಕ್ರಾಸ್ ಆಗಬೇಕಿತ್ತು. ಅಲ್ಲೊಂದು ಬ್ರಿಡ್ಜ್ ಸಿಗುತ್ತೆ. ಬ್ರಿಡ್ಜಿಂದ ಲೆಫ್ಟ್ ತಗೊಂಡ್ರೆ ಬೇಲೂರು ರೋಡು. ಬೇಲೂರು ರೋಡಲ್ಲಿ ಬಂದು ಬೇಲೂರು ಹತ್ರ ಮುಟ್ಬೇಕಾದ್ರೆ ಇದೊಂದು ಕೆರೆ ಇತ್ತು. ಕೆರೆ ವಿಡಿಯೋ ಮಾಡಿಕೊಂಡೆ. ಕೆರೆಯಲ್ಲಿ ನೋಡಬೇಕಾದ್ರೆ ಸ್ವಲ್ಪ ಮುಂದೆ ನೋಡಬೇಕಾದ್ರೆ ಅಲ್ಲೊಂದು ದೇವಸ್ಥಾನ ಇತ್ತು. ಅದು ಯಾವುದಂತ ಗೊತ್ತಿಲ್ಲ, ಗೊತ್ತಿದ್ದವ್ರು ಕಮೆಂಟ್ ಹಾಕಿ, ನನಗಂತೂ ಗೊತ್ತಿಲ್ಲ. ಅಲ್ಲಿಂದ ಬಂದೆ, ಬೇಲೂರು ಟೌನಿಗೆ ಬಂತು. ಬೇಲೂರು ಟೌನಲ್ಲಿ ನೋಡಿ ಆರಾಮಾಗಿ ಬರ್ತಾಯಿದೆ. ಅಲ್ಲಿ ನೋಡಬೇಕಾದ್ರೆ ಬೆಳಿಗ್ಗೆನೇ ತರಕಾರಿ 10 ರೂಪಾಯಿ kg ಅಂತ ಹೇಳ್ತಾಯಿದ್ರು. ಅವರನ್ನು ನೋಡ್ಕೊಂಡು ಸೀದಾ ಬಂದುಬಿಟ್ಟು ಮುಂದಕ್ಕೆ ನೋಡಿದೆ. ಫುಲ್ಲು ಟ್ರಾಫಿಕ್ ಏನಿಲ್ಲ, ಆರಾಮಾಗಿ ಬರ್ಬೋದು. ಅಲ್ಲಿಂದ ಹಳೆಬೀಡು ರೋಡ್ ತೊಗೊಂಡೆ. ಬೇಳೂರಿಂದ ಹಳೆಬೀಡು ರೋಡ್ ತೊಗೊಂಡು ಮುಂದೆ ಬರಬೇಕಾದ್ರೆ ನನಗೆ ಕಾಣಿಸ್ತು ರಾಜಸ್ಥಾನ್ ಗಾಡಿಗಳು ಫುಲ್ಲು. ನಾನು ರಾಜಸ್ಥಾನ್ ಬಂದುಬಿಟ್ಟಿದ್ದೀನಾ ಅಂತ ಅನ್ಸ್ಕೊಂಡು ಒಂದ್ಸಲ. ಇಲ್ಲ, ಇದು ಅದ್ರಕ್, ಅಂದರೆ ಶುಂಠಿ ತುಂಬಕ್ಕೆ ಬಂದಿರೋದು. ಅವ್ರ ಗಾಡಿಗಳು ನೋಡಿಕೊಂಡು, ಅವ್ರ ಗಾಡಿ ಸಖತ್ ಗಾಡಿಗಳು, ಅದನ್ನು ನೋಡಿಕೊಂಡು ಮುಂದಕ್ಕೆ ಬರಬೇಕಾದ್ರೆ ಫುಲ್ಲು ಜೋಳ ಕೃಷಿ, ಫುಲ್ಲು ಜೋಳ ನೋಡ್ಕೊಂಡು ಸ್ವಲ್ಪ ಮುಂದಕ್ಕೆ ಬರಬೇಕಾದ್ರೆ ಇದು ಅದ್ರಕ್ ನೋಡಿ, ಅದ್ರಕ್ ಶುಂಠಿ ಅಂತೀವಲ್ಲ ಅದೇ, ಅದನ್ನು ನೋಡ್ಕೊಳ್ಬೇಕು. ಎತ್ತಿನ ಗಾಡಿಯಲ್ಲೊಬ್ಬ ಗಾಡಿ ಓಡಿಸ್ಕೊಂಡು ಹೋಗ್ತಿದ್ದ. ಅದನ್ನು ಮುಂದೆ ಬಂದೆ. ಒಂದು ಒಳ್ಳೆ ಡಬಲ್ ಟರ್ನ್ ಥರ ಇತ್ತು. ಅಲ್ಲಿಂದ ಮುಂದೆ ಬರಬೇಕಾದ್ರೆ ಫುಲ್ ಕುರಿ ಮೇಯ್ತಾಯಿತ್ತು. ಕುರಿನಿಗೂ ಬಾಯಿ ಹೇಳ್ಕೊಂಡು ಸೀದಾ ಬಂದುಬಿಟ್ಟು ಇದು ಜಾವಗಲ್ ಹತ್ರ ಮುಟ್ಟಿದೆ. ಇದು ಜಾವಗಲ್
ಹಜ್ರತ್ ಕಲಂದರ್ ಶಾ ದರ್ಗಾ ಇದೆ ಇಲ್ಲಿ, ಅಲ್ಲಿಗೆ ಹೋಗಬೇಕು. ಸ್ನಾನ ಗಿನ ಮಾಡಿಕೊಂಡೆ, ಬಿಸಿನೀರಿತ್ತು, ಸ್ನಾನ ಮಾಡ್ಕೊಂಡು ದರ್ಗಾದೊಳಗಡೆ ಹೋದೆ. ಎಲ್ಲ ಫುಲ್ಲು ವೀಡಿಯೋ ಮಾಡಿಕೊಂಡೆ. ಅಂದರೆ ಒಳಗಡೆ ದರ್ಗಾದ ಹತ್ರ ವೀಡಿಯೋ ಮಾಡೋಂಗಿಲ್ಲ, ಬಿಡಲ್ಲ, ಸೆಕ್ಯೂರಿಟಿ ಬೊಬ್ಬೆ ಹಾಕ್ತಾರೆ. ಆದರೂ ಜಸ್ಟ್ ವೀಡಿಯೋ ಮಾಡಿದ್ದೀನಿ. ಇದುವೇ ಕಲಂದರ್ ಶಾ ದರ್ಗಾ ಶರೀಫ್. ಇಲ್ಲಿ ಬರ್ತಾಯಿರ್ತೀನಿ ನಾನು. ನನಗೆ ಮನಸ್ಸಿಗೆ ಯಾವಾಗ ದೋಷಿತ ಆ ಟೈಮಲ್ಲೆಲ್ಲ ಬರ್ತಾಯಿರ್ತೀನಿ. ಫುಲ್ಲು ವೀಡಿಯೋ ನೋಡಿ ಹಂಗೇ ಸೀದಾ ಹೊರಗಡೆ ಬಂದೆ ಗಾಡಿ ಹತ್ರ. ಇನ್ನೂ ಏನಾದರೂ ಹೋಗೋಣ ಹೈದ್ರಾಬಾದಿಗೆ. ಟಾಟಾ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.